ಎಲ್ರಿಗೂ ನಮಸ್ತೆ. ನಾವಿವತ್ತು ಬೇಸಿಗೆಗೆ ತಂಪಾಗಿರುವಂಥ ಸಾಬುದಾನದಲ್ಲಿ ಒಂದು ರೆಸಿಪಿ ತೋರಿಸ್ಕೊಡ್ತೀನಿ ಬನ್ನಿ. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಕಪ್ಪಷ್ಟು ಸಾಬುದಾನ ತೊಗೊಂಡಿದ್ದೀನಿ. ಸೀಮೆ ಅಕ್ಕಿ আর ಸಾಬುದಾನ ಏನಾದರೂ ಕರಿಬೋದು. ಅದನ್ನು ಹುರ್ಕೊಬೇಕಾಗುತ್ತೆ. ಒಂದು ಸ್ವಲ್ಪ ಕೆಂಪಾಗೋ ತನಕ ಹುರ್ಕೊಳ್ಳೋಣ. ಈಗ ಅದನ್ನು ಆಯಿಲ್ ಏನು ಬೇಕಾಗಲ್ಲ, ಹಾಗೆ ರೋಸ್ಟ್ ಮಾಡ್ಕೊಳ್ಳೋಣ, ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ನೀಟಾಗಿ ಹುರ್ಕೊತಾ ಇದ್ದೀನಿ. ಅದನ್ನು ಕೆಂಪಾಗೋ ತನಕ ನೀಟಾಗಿ ಹುರ್ಕೋಬೇಕಾಗತ್ತೆ. ನೋಡಿ ಕೆಂಪಾಗ್ತಿದೆ. ಈಗ ಸ್ವಲ್ಪ ಕೆಂಪಾದರೆ ಸಾಕಾಗುತ್ತೆ. ಒಂದ್ಸಲ ಕೈಯಲ್ಲಿ ಮುಟ್ಟು ನೋಡಿ, ಗೊತ್ತಾಗುತ್ತೆ. ಅದು ಸ್ವಲ್ಪ ಬಿಸಿ ಇರುತ್ತೆ, ನೋಡ್ಕೊಂಡು ಮುಟ್ಕೊಳ್ಳಿ. ನೋಡಿ ಕೆಂಪಾಗಿದ್ದರೆ ನಾನು ಒಲೆ ಆಫ್ ಮಾಡ್ಕೊತಾ ಇದ್ದೀನಿ. ನಾವೀಗ ಇದನ್ನು ಆಫ್ ಮಾಡ್ಕೊಂಡಿದ್ದೀನಿ. ತೊಳ್ಕೊಬೇಕಾಗತ್ತೆ ನೀರಲ್ಲಿ, ಅಂದರೆ ಏನಾದರೂ ಮೇಲ್ಗಡೆ ಡೆಸ್ಟ್ ಇದ್ದರೆ ಅನ್ನೋ ಕಾರಣಕ್ಕೆ. ಹುರಿದಾದ್ಮೇಲಿಂದನೇ ತೊಳ್ಕೊಳ್ಳಿ, ಇಲ್ಲ ಅಂತಂದರೆ ಹುರಿಲಿಕ್ಕಾಗಲ್ಲ. ಅದಕ್ಕೋಸ್ಕರ ಈಗ ಒಂದು ಸಲ ವಾಟರ್ ವಾಶ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ತೊಳ್ಕೊಬೇಕಾಗತ್ತೆ. ನಾನೊಂದೆರಡು ಸಲ ನೀರು ಹಾಕಿ ನೀಟಾಗಿ ತೊಳ್ಕೊತಾ ಇದ್ದೀನಿ. ನೋಡಿ ಈಗ ಆಗಿದೆ. ಇದಕ್ಕೆ ನಾನು ಸಾಲ್ಟ್ ಹಾಕೋತಾ ಇದ್ದೀನಿ. ಹರಳುಪ್ಪು ಯೂಸ್ ಮಾಡ್ತಿದ್ದೀನಿ. ಬೇಕಿದ್ದವರು ಪುಡಿ ಉಪ್ಪು ಕೂಡ ಯೂಸ್ ಮಾಡಿ. ಹರಳುಪ್ಪು ಹಾಕೊತಾ ಇದ್ದೀನಿ. ಹಾಗೆಯೇ ಗಟ್ಟಿ ಮೊಸರು. ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ತೊಗೋತೀನಿ. ಒಂದು ಕಪ್ಪಷ್ಟು ಸಾಬುದಾನ ತೊಗೊಂಡಿದ್ದೆ. ಹಾಗೆಯೇ ಒಂದು ಅರ್ಧ ಕಪ್ಪಷ್ಟು ಮೊಸರು ತೊಗೋತೀನಿ. ಅದಕ್ಕೆ ಈಗ ಒಂದೂವರೆ ಅದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ. ಅದು ಅಳ್ಳುತ್ತೆ, ಅಂದರೆ ಓವರ್ ನೈಟ್ ಇಟ್ಟರು ತುಂಬ ಒಳ್ಳೆಯದು. ಬೈ ಚಾನ್ಸ್ ಇಲ್ಲ ನಂಗೆ ಓವರ್ ನೈಟ್ ಆಗೋಲ್ಲ ಅಂತಂದರೆ 2 ಅವರ್ ನೆನಿಲಿಕ್ಕೆ ಬಿಡಿ. 2 ಅವರ್ ಉಣಿಬೇಕಾಗುತ್ತೆ. ನೆನೆದಷ್ಟು ಅದು ಚೆನ್ನಾಗಾಗುತ್ತೆ. ಹಾಗಾಗಿ ಮೊಸರಲ್ಲೇ ಉಣಿಲಿ ಅನ್ನೋ ಕಾರಣಕ್ಕೋಸ್ಕರ ಹಾಗೆ ಇಡ್ತಾಯಿದ್ದೀನಿ. ನಾನೀಗ ಇನ್ನೂ ಒಂದು ಗ್ಲಾಸಷ್ಟು ವಾಟರ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅರ್ಧ ಕಪ್ಪು ಮೊಸರು ಹಾಕಿದ್ದೆ. ಹಾಗೆಯೇ 1 ಕಪ್ಪಷ್ಟು ವಾಟರ್ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿ. ನೋಡಿ ಕನ್ಸಿಸ್ಟೆನ್ಸಿ ಈ ಥರ ಬರಬೇಕಾಗತ್ತೆ. ಈಗ ಇದನ್ನು ಕ್ಲೋಸ್ ಮಾಡಿ ನಾವು ಒಂದು ನೈಟ್ ಹಾಗೆ ಇಡ್ತಾಯಿದ್ದೀನಿ. ನಾನೀಗ ಒಗ್ಗರಣೆ ಹಾಕೊಳ್ಳೋಣ ಬನ್ನಿ. ನೋಡಿ ಜೀರಿಗೆ, ಸಾಸಿವೆ, ಹಸಿರು ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ, ಎಣ್ಣೆ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ಬೇಕಿದ್ದವರು ಆನಿಯನ್ ಕೂಡ ಆ್ಯಡ್ ಮಾಡಿ. ನಾನಿಲ್ಲ ಆನಿಯನ್ ಹಾಕಿಲ್ಲ. ಅದು ಕೆಂಪಾಗೋ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಕಡಲೆಬೇಳೆ ಹಾಕೋತಾ ಇದ್ದೀನಿ ನಾನು. ನಾನು ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ಉಪ್ಪು ಹಾಕೋತಿಲ್ಲ. ಕೆಂಪಾಗೋ ತನಕ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದನ್ನು, ಕಡಲೆಬೇಳೆ ಮತ್ತು ಇದು ಒಗ್ಗರಣೆನ. ಬೇಕಿದ್ದವ್ರು ಹಿಂಗೆ ಆ್ಯಡ್ ಮಾಡ್ಕೊಳ್ಳಿ. ಈಗ ಆಗಿದೆ. ಇದು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನಾನು ಸ್ಟವ್ನ ಆಫ್ ಮಾಡಿ ಆ ಬಿಸಿ ಇರುತ್ತಲ್ಲ ಅದಕ್ಕೇ ಕ್ಯಾರೆಟ್ ಹಾಕೋತಾ ಇದ್ದೀನಿ. ಕ್ಯಾರೆಟ್ ಆ್ಯಡ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಲ. ಈಗ ಇದಾಗಿದೆ. ನಾವು ಇದನ್ನು ಥಂಡಿ ಆಗೋದಕ್ಕೆ ಬಿಡೋಣ, ಅಂದರೆ ಆರೋದಕ್ಕೆ ಬಿಡೋಣ. ಬಿಸಿ ಆರಲಿ ಅನ್ನೋ ಕಾರಣಕ್ಕೆ. ನೋಡಿ ಈಗ ಸಾಬುದಾನ ಓವರ್ ನೈಟ್ ಇಟ್ಟಿದ್ದೆ ನಾನು. ರೆಡಿ ಆಗಿದೆ. ಇದು ಸಾಬುದಾನ ಆಗಿದೆ. ಇದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ನೀರು ಹಾಕೋತಾ ಇದ್ದೀನಿ. ಅದು ಸ್ವಲ್ಪ ಗಟ್ಟಿಯಾಗಿತ್ತು ಅನ್ನೋ ಕಾರಣಕ್ಕೆ ಹಾಕೋತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವೀಗ ಇದಕ್ಕೆ ಒಗ್ಗರಣೆ ಮಿಕ್ಸ್ ಮಾಡ್ಕೊಳ್ಳೋಣ. ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಬೇಕಿದ್ದವ್ರು ಇದಕ್ಕೆ ದಾಳಿಂಬೆ ಆ್ಯಡ್ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಎಲ್ಲರೂ ಒಂದು ಸಲ ಟ್ರೈ ಮಾಡಿ. ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.